ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲೂ ನಾವು ದೇವರ ಸಂದೇಶಕ್ಕಾಗಿ ತೆಗೆದುಕೊಂಡಂತ ಒಂದು ಭಾಗ, ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ಅದ್ಭುತಗಳನ್ನ ನಾನು ಕಂಡುಕೊಳ್ತೇನೆ ಅಂತ ಭಕ್ತನಾದ ದಾವಿದನು ದೇವರೊಂದಿಗೆ ಮೊರೆ ಇಡ್ತಾ ಇದ್ದಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವಾದಿದೇವನೇ, ರಾಜಾದಿರಾಜನೇ, ಅತಿಶಯ ಮಾಡುವ ದೇವರೇ, ನನ್ನ ಕಣ್ಣನ್ನ ನೀನ್ ತೆರೆಯುವುದಾದರೆ ನಿನ್ನ ಅದ್ಭುತಗಳನ್ನ ನಾನು ಕಂಡುಕೊಳ್ತೇನೆ ಅಂತ ಭಕ್ತನಾದ ದಾವಿದನು ದೇವರೊಂದಿಗೆ ಮೊರೆ ಇಡ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನವನ್ನ ನೋಡಿಕೊಳ್ಳುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಓದಿ. ಕಣ್ಣು ದೇಹಕ್ಕೆ ದೀಪ, ಅದರಿಂದ ಓದಬೇಕು. ಕಣ್ಣು ದೇಹಕ್ಕೆ ದೀಪವಾಗಿದೆ, ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿಮ್ಮ ಒಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟನ್ನಬೇಕು? ದೇವರಿಗೆ ಸ್ತೋತ್ರ. ದಾವೀದನ ಮೊರೆ ಏನಪ್ಪಾ? ದೇವರೇ, ನನ್ನ ಕಣ್ಣು ತೆರೆ, ಆಗ ನಿನ್ನ ಅದ್ಭುತಗಳನ್ನ, ಅತಿಶಯಗಳನ್ನ, ಮಹತ್ಕಾರ್ಯಗಳನ್ನ ನಾನು ಕಂಡುಕೊಳ್ತೇನೆ. ದೇವರ ವಾಕ್ಯ ಹೇಳ್ತದೆ, ಕಣ್ಣು ದೇಹಕ್ಕೆ ದೀಪ. ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕೆಟ್ಟದಾಗಿರ್ತದೆ. ಕಣ್ಣು ಬೆಳಕಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುತ್ತೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಯ ಒಳಗೆ ಇರಬೇಕಾದಂತ ಕಣ್ಣಿನ ದೃಷ್ಟಿ ಯಾವುದಪ್ಪ ಅಂದ್ರೆ ಕತ್ತಲೆಯ ದೃಷ್ಟಿಯಲ್ಲ, ಬೆಳಕಿನ ದೃಷ್ಟಿ ಅಂತ ಪರಲೋಕದ ದೇವರ ಬಯಕೆ. ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕಣ್ಣು ದೇಹಕ್ಕೆ ದೀಪ. ಎಷ್ಟು ಚಂದಾಗಿ ಬರಿತಾನೆ ನೋಡ್ರಿ. ನಮ್ಮ ಆತ್ಮಿಕ ಕಣ್ಣು ತೆರೆಯುವಾಗ ನಮ್ಮ ಆತ್ಮಿಕ ಕಣ್ಣು ಯಾವುದನ್ನ ಬಯಸುತ್ತೋ ಅದನ್ನ ಶಾರೀರಿಕ ಕಣ್ಣು ಬಯಸಬೇಕು. ಯಾಕಂದ್ರೆ ಇವತ್ತು ನಾವು ಇಬ್ಬರು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರಲ್ಲ, ಒಂದು ಶರೀರ, ಒಂದು ಆತ್ಮ. ಆತ್ಮ ಹೇಳೋದು ಶರೀರ ಕೇಳಲ್ಲ ಅಂತದೆ, ಶರೀರ ಕೇಳೋದು ಆತ್ಮ ಕೇಳಲ್ಲ ಅನ್ನುತ್ತೆ. ಹಾಗಾದರೆ ಇದು ಕೇಳಬೇಕು ಅನ್ನೋದಾದ್ರೆ ಸತ್ಯವೇದದ ಪ್ರಕಾರ ನಮ್ಮನ್ನ ದೇವರ ಕೈಗೆ ಒಪ್ಪಿಸುವಾಗ ಇವೆರಡೂ ದೇವರ ಮಾತನ್ನ ಕೇಳುವಂತೆ ನಮಗೆ ಒಪ್ಪಿಸಲ್ಪಡಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ಹೇಳ್ತಾನೆ, ದೇವರೇ, ನನ್ನ ಕಣ್ಣು ಸಮ್ ಟೈಮ್ ನಲ್ಲಿ ಕೆಟ್ಟು ಹೋಗುತ್ತೆ. ಆಗ ನಾನು ಕೆಟ್ಟು ಹೋಗಬಹುದು. ಸಮ್ ಟೈಮ್ ನನ್ನ ಕಣ್ಣು ಒಳ್ಳೆದಾಗಿರುತ್ತೆ, ಆಗ ನಾನು ಒಳ್ಳೆಯವನಾಗಿರ್ಬಹುದು. ಸಮ್ ಟೈಮ್ ನನ್ನ ಕಣ್ಣು ಕೆಟ್ಟದನ್ನು ನೋಡುತ್ತೆ, ಸಮ್ ಟೈಮ್ ನನ್ನ ಕಣ್ಣು ಒಳ್ಳೆದನ್ನು ನೋಡುತ್ತೆ. ಆದ ಕಾರಣ ದೇವ, ನನ್ನ ಕಣ್ಣನ್ನ ನೀನ್ ತೆರೆದು ಬಿಟ್ರೆ ಆ ಕಣ್ಣು ಯಾವಾಗಲೂ ನಿನ್ನ ಅದ್ಭುತಗಳನ್ನ, ನಿನ್ನ ಅತಿಶಯವನ್ನ, ನಿನ್ನ ಮಹಿಮೆಯನ್ನ, ನಿನ್ನ ಸೂಚಕ ಕಾರ್ಯವನ್ನ, ನಿನ್ನ ಒಳ್ಳೆ ಕಾರ್ಯಗಳನ್ನ, ನಿನ್ನನ್ನೇ ನೋಡುವಂತೆ ಆಗುತ್ತಲ್ಲ. ಆದ ಕಾರಣ ನನ್ನ ಕಣ್ಣು ತೆರೆಯಲ್ಪಟ್ಟಿರಲಪ್ಪ. ಶಾರೀರಿಕವಾದ ಕಣ್ಣಿನ ಕುರಿತು ಮಾತನಾಡ್ತಾ ಇಲ್ಲ, ಆತ್ಮಿಕ ಕಣ್ಣು ತೆರೆ ದೇವರೇ. ಆ ಕಣ್ಣಿಂದ ನಾನು ನಿನ್ನನ್ನು ನೋಡಬೇಕು, ಆರಾಧಿಸಬೇಕು, ಮಹಿಮೆ ಪಡಿಸಬೇಕು. ನೀನು ಆ ಕಣ್ಣನ್ನು ಓಪನ್ ಮಾಡುವಾಗ ಅದು ನನಗೆ ಬೆಳಕಾಗಿರುತ್ತೆ, ಅದು ಕತ್ತಲೆಯಲ್ಲಿ ನನ್ನನ್ನು ನಡೆಸಲ್ಲ. ಹಲ್ಲೆಲೂಯ. ಕತ್ತಲೆಯಲ್ಲಿ ನನ್ನನ್ನು ನಡೆಸಲ್ಲ, ಬೆಳಕಿನಲ್ಲಿ ನನ್ನನ್ನು ನಡೆಸುತ್ತೆ. ಅದಕ್ಕೆ ಮತ್ತಾಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕಣ್ಣು ದೇಹಕ್ಕೆ ದೀಪ ಅಂತೆ. ನಿಜ, ಕಣ್ಣಿದ್ದಾಗ ಅದರ ವ್ಯಾಲ್ಯೂ ನಮ್ಗೆ ಗೊತ್ತಿರಲ್ಲ. ಕಣ್ಣು ಹೋಗಿಬಿಟ್ರೆ ಶರೀರದಲ್ಲಿ ನಮಗೇನು ಕಾಣಲ್ಲ, ಎಲ್ಲ ಕತ್ತಲೆ. ಯಾರು ಕಾಣಲ್ಲ, ಯಾವ ವಸ್ತು ಕಾಣಲ್ಲ, ಯಾವುದು ದಾರಿ ಕಾಣಲ್ಲ. ಆ ಮಾರ್ಗ, ಆ ಜೀವನ ಕತ್ತಲೆಯಿಂದ ತುಂಬಲ್ಪಟ್ಟಿರುತ್ತೆ. ಎಷ್ಟೊಂದು ಕಷ್ಟ ಪಡ್ತಾರೆ ಗೊತ್ತಾ? ಆದ್ರೆ ಒಂದು ವಿಶೇಷತೆ, ಶಾರೀರಿಕ ಕುರುಡರಿಗೆ ದೇವರು ಎಂತ ಜ್ಞಾನ ಕೊಟ್ಟಿದ್ದಾನೆ ಅಂದ್ರೆ, ಅವ್ರಿಗೆ ಈ ಕಣ್ಣು ಕಾಣದೆ ಹೋದ್ರು ಒಳಗಿನ ಕಣ್ಣು ಕಾಣಲ್ಪಟ್ಟ ನಿಮಿತ್ತವಾಗಿ ಎಷ್ಟೋ ಕುರುಡರು ದಾರಿಗಳಲ್ಲಿ ನಡ್ಕೊಂಡು ಹೋಗ್ತಾರೆ, ಬಯಲಿದವರಾಗಿ ನಡೀತಾರೆ,
ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ತಾರೆ. ಇವತ್ತು ಎಂತ ಒಂದು ಬೆಳವಣಿಗೆ ಆಗಿದೆ ಅಂದ್ರೆ ಕುರುಡರು ಸಹ ಓದುವಷ್ಟು ಮಟ್ಟಿಗೆ ಬಂದು ಬಿಟ್ಟಿದ್ದಾರೆ. ಅವ್ರದೇ ಶಾಲೆ ಇದೆ, ಅವರಿಗೆ ಕಲಿಸುವಂತ ಶಾಲೆ ಇದೆ, ಅಲ್ಲಿ ಹೋಗಿ ಅವರು ಕಲಿಯಲ್ಪಟ್ಟ ನಿಮಿತ್ತವಾಗಿ ಎಂತ ಒಂದು ಕೃಪೆ ನೋಡ್ರಿ. ಶಾರೀರಿಕ ಕಣ್ಣು ಕಾಣದೆ ಹೋದಾಗಲೂ ಆತ್ಮಿಕ ಕಣ್ಣುಗಳ ಮೂಲಕವಾಗಿ ಬೆಳವಣಿಗೆ ಆಗಿ ಜೀವಿಸುವಂತ ಒಂದು ಕೃಪೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಒಬ್ಬ ಕುರುಡನನ್ನು ಸಂಧಿಸುವುದಕ್ಕೆ ಮುಂಚಿತವಾಗಿ ಅಂತರಾಳದ ಆಸೆಯಿಂದ, ನಿರೀಕ್ಷೆಯಿಂದ, ನಂಬಿಕೆಯಿಂದ ಕರೀತಾ ಇದ್ದಾನೆ, ಓ ದಾವೀದ ಕುಮಾರನೇ. ಯೇಸು ಅವನ ಬಳಿಗೆ ಬಂದು ನನ್ನಿಂದ ನಿನಗೇನಾಗಬೇಕು ಅಂತ ಕೇಳುವಾಗ ಅವನ ಕೋರಿಕೆ ಏನ್? ದಾವೀದನಾಗೆ ಯೇಸುವಿನ ಬಳಿಗೆ ಬಾರ್ತೋಲೋಮ ಕೇಳ್ತಾ ಇದ್ದಾನೆ, ಏಸಪ್ಪ ನಾನ್ ನಿನ್ನ ನೋಡಬೇಕು ಸ್ವಾಮಿ. ಯಾರು ದೇವರನ್ನ ನೋಡಬೇಕು ಅಂತ ಅಪೇಕ್ಷೆ ಪಡ್ತಿರೋ ಅವರ ಕಣ್ಣುಗಳು ಆತ್ಮಿಕವಾಗಿ ಓಪನ್ ಆಗುತ್ತೆ. ಪರಲೋಕ ರಾಜ್ಯ ಕಾಣಲ್ಪಡುತ್ತೆ, ದೇವರ ರಾಜ್ಯ ಕಾಣಲ್ಪಡುತ್ತೆ, ದೇವರ ಆತ್ಮನ ಬೆಳಕು ನಿನ್ನಲ್ಲಿ ಕಾಣಲ್ಪಡುತ್ತೆ. ಹಲ್ಲೆಲೂಯಾ. ಆ ದಾವೀದ ಅದಕ್ಕೆ ಹಂಬಲದಿಂದ ಕೇಳ್ತಾ ಇದ್ದಾನೆ. ಅವನು ನೋಡ್ರಿ, ದೇವರು ಆ ದಿನಗಳಲ್ಲಿ ಗೆಸ್ಟ್ ಆಗಿ ದೇವರ ಆತ್ಮ ಬಂದು ಹೋಗ್ತಾ ಇದ್ದ, ಪರ್ಮನೆಂಟ್ ಆಗಿ ಜನರಲ್ಲಿ ಇರ್ಲಿಲ್ಲ. ಬಂದು ಹೋಗಿಬಿಡ್ತಾ ಇದ್ದ, ಕೆಲಸ ಮಾಡಿ ಹೋಗ್ಬಿಡ್ತಾ ಇದ್ದ, ವಿಜ್ಞಾಪನೆಗಳಿಗೆ ಜಯ ಕೊಟ್ಟು ಹೋಗ್ಬಿಡ್ತಾ ಇದ್ದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆ ದಿನಗಳಲ್ಲಿ ಪ್ರವಾದಿಗಳ ಮೇಲಾಗಿರ್ಲಿ, ರಾಜರ ಮೇಲಾಗಿರ್ಲಿ, ದೇವರ ಮಕ್ಕಳ ಮೇಲಾಗಲಿ ಪರ್ಮನೆಂಟ್ ಆಗಿ ದೇವರ ಆತ್ಮ ಇರ್ಲಿಲ್ಲ, ಬಂದು ಹೋಗ್ತಾ ಇದ್ದ. ಆದ ಕಾರಣ ದಾವೀದು ಪಾಪ ಮಾಡಿಬಿಟ್ನಲ್ಲ, ಆ ಸಮಯದಲ್ಲಿ ಭಯಭಕ್ತಿಯಿಂದ ಮೊದಲು ಓಡಿ ಬಂದು ಕೇಳ್ತಾ ಇದ್ದಾನೆ, ದೇವರೇ, ಪರಲೋಕದ ದೇವರೇ, ದಯಮಾಡಿ ನನ್ನ ಪಾಪವನ್ನು ನೆನೆಸಿ ನಿನ್ನ ಪರಿಶುದ್ಧ ಆತ್ಮನನ್ನ ನನ್ನಿಂದ ತೆಗಿಬೇಡಪ್ಪ. ನಿನ್ ಪರಿಶುದ್ಧಾತ್ಮನನ್ನ ಬರೋದನ್ನ ನಿಲ್ಲಿಸಬೇಡ, ಆಲೋಚನೆ ಕೊಡೋದು ನಿಲ್ಲಿಸಬೇಡ, ಮಾರ್ಗ ತೋರಿಸೋದು ನಿಲ್ಲಿಸಬೇಡ, ಕತ್ತಲೆಯಲ್ಲಿ ನನ್ನ ನಡೆಸಬೇಡ, ದಯಮಾಡಿ ಕ್ಷಮಿಸು. ಆ ಟೈಮಲ್ಲಿ ನನ್ನ ಕಣ್ಣು ಮುಚ್ಚಲ್ಪಟ್ಟ ನಿಮಿತ್ತ ಪಾಪ ನಡೆದೋಯ್ತು. ಈಗ ನಿನ್ ದಯೆಯಿಂದ ನನ್ನ ಕಣ್ಣನ್ನು ತೆರೆಸು. ನಿನ್ನ ಆತ್ಮಿಕ ಕಣ್ಣು ನನ್ನಲ್ಲಿ ತೆರೆದ್ರೆ ನಿನ್ನ ಅದ್ಭುತಗಳನ್ನ, ಮಹಿಮ ಕಾರ್ಯವನ್ನ, ಪ್ರಭಾವವನ್ನ, ನಿನ್ನ ಅತಿಶಯಗಳನ್ನ ನಾನು ನೋಡ್ತಾ ಸದಾ ಕಾಲ ನಿನ್ನ ಜೊತೆ ಇದ್ದು ಬಿಡ್ತೀನಿ ದೇವರೇ. ನಾನು ಬೇರೆ ಎಲ್ಲೂ ಹೋಗಕ್ಕೆ ಇಷ್ಟಪಡಲ್ಲ ಅಂತಾನೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮ ಬಂದು ಹೋಗ್ಬಿಡ್ತಾ ಇದ್ನಲ್ಲ, ಆ ಭಯದ ನಿಮಿತ್ತವಾಗಿ ದಾವೀದನ ಮೊರೆ, ನನ್ನಿಂದ ನಿನ್ನ ಆತ್ಮನನ್ನ ತೆಗಿಬೇಡ ದೇವರೇ. ಹಲ್ಲೆಲೂಯಾ. ಯಾಕೆ ಕಾರಣ ಏನ್? ದೇವರು ನಮಗೆ ಆತ್ಮಿಕ ಕಣ್ಣನ್ನು ತೆರೆದ್ರೆ ನಮ್ಮ ದೇಹಕ್ಕೆ ಅದು ಬೆಳಕಾಗಿರುತ್ತೆ. ಇವತ್ತೊಂದು ವೆಹಿಕಲ್ ನ ತಗೊಳ್ರಿ, ಬೈಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಅದಕ್ಕೆ ಮುಂದೆ ಒಂದು ಲೈಟ್ ಡೂಮ್ ಕೊಟ್ಟಿರ್ತಾರೆ. ಏನಕ್ಕೆ? ಆ ಲೈಟ್ ಡೂಮ್ ಇಲ್ದಿರೋ ನಾವು ವೆಹಿಕಲ್ ಓಡ್ಸಕ್ ಆಗಲ್ಲ ನೈಟ್ ಅಲ್ಲಿ. ಒಂದು ಕಾಲದಲ್ಲಿ ಸೈಕಲ್ಗಳಿಗೆ ಡೂಮ್ ಇತ್ತು. ಈ ಕಾಡಲ್ಲಿ ಹೋಗುವಾಗ ಆಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಎಲ್ಲ ಕಾಡು, ಒಂದು ಕಾಲ್ನಡಿಗೆ. ಆ ದಾರಿಲಿ ಹೋಗ್ತಾ ಇದ್ದಂತ ಸೈಕಲ್ಗಳಿಗೆ ಚಿಕ್ಕದಾದ ಒಂದು ಡೂಮ್ ಕೊಡ್ತಾ ಇದ್ರು, ಲೈಟ್ ಇದ್ದು. ಕಾರಣ ಬೆಳಕು ಕಾಣ್ಲಿ ಅಂತ, ಆಕ್ಸಿಡೆಂಟ್ ಆಗಬಾರ್ದು ಅಂತ. ಆದ್ರೆ ಇವತ್ತಿನ ದಿನ ಎಲ್ಲಿವರೆಗೂ ಬೆಳೆದಿದೆ ಅಂದ್ರೆ, ಸಮುದ್ರದಲ್ಲಿ ಹೋಗುವಂತ ಹಡಗಿಗೂ ಲೈಟ್ ಕೊಟ್ಟಿದ್ದಾರೆ, ರೋಡಲ್ಲಿ ಹೋಗುವಂತ ಎಲ್ಲ ವಾಹನಗಳಿಗೆ ಲೈಟ್ ಕೊಟ್ಟಿದ್ದಾರೆ, ಆಕಾಶದಲ್ಲಿ ಹಾರುವಂತ ಏರೋಪ್ಲೇನ್ಗೂ ಲೈಟ್ ಕೊಟ್ಟಿದ್ದಾರೆ. ಕಾರಣ ಏನ್? ಆಕ್ಸಿಡೆಂಟ್ ಆಗಬಾರ್ದು ಅಂತ. ಪರಲೋಕದ ದೇವರು ಮನುಷ್ಯನ ಒಳಗೂ ಒಂದು ಲೈಟ್ ಅನ್ನ ಇಟ್ಟಿದ್ದಾನ್ರಿ. ಕಾರಣ ಏನ್? ದೇವರ ರಾಜ್ಯಕ್ಕೆ ಹೋಗುವಾಗ ನಡುವೆ ಬರುವಂತ ಅಡ್ಡಿಗಳ ಮಧ್ಯದಲ್ಲಿ ನಿನಗೆ ಆಕ್ಸಿಡೆಂಟ್ ಆಗಬಾರ್ದು ಅಂತಾನೆ ಪರಲೋಕದ ದೇವರು ನಮಗೆ ಶಾರೀರಿಕ ಮತ್ತು ಆತ್ಮಿಕ ಕಣ್ಣನ್ನು ಕೊಟ್ಟಿದ್ದಾನೆ.
ಶಾರೀರಿಕ ಮತ್ತು ಆತ್ಮಿಕ ಕಣ್ಣು ನೀವು ಪರೀಕ್ಷೆ ಮಾಡಿ ನೋಡ್ರಿ. ಈ ಶಾರೀರಿಕ ಕಣ್ಣು ಒಂದು ಕಡೆ ಯಾರಿಗೆ ಡೆಡಿಕೇಶನ್ ಮಾಡುತ್ತೋ, ಯಾರನ್ನು ಅಕ್ಸೆಪ್ಟ್ ಮಾಡುತ್ತೋ, ಯಾವುದ್ರ ಮೇಲೆ ಗಮನ ಹರಿಸುತ್ತೋ, ಅದು ಅಟ್ರಾಕ್ಷನ್ ಆದ ನಿಮಿತ್ತ ಆ ಪವರ್ ಮ್ಯಾಗ್ನೆಟ್ ಎಳೆದು ಲೋಕದ ಪಾಸಗಳ ಕಡೆಗೆ ಇವತ್ತು ಜನ ಬಿದ್ದು ಹೋಗ್ತಾ ಇದ್ದಾರಲ್ಲ. ಕಾರಣ ಏನ್? ಅವರ ಆತ್ಮಿಕ ಕಣ್ಣು ಇನ್ನು ತೆರೆಯಲ್ಪಟ್ಟಿಲ್ಲ. ವಿಶ್ವಾಸಿಗಳಲ್ಲ ಆತ್ಮಿಕ ಕಣ್ಣು ತೆರೆಯಲ್ಪಡ್ತಾ ಇಲ್ಲ. ಇನ್ನು ಶಾರೀರಿಕ ಕಣ್ಣುಗಳಿಂದ ಅವರು ಆಸೆ ಪಟ್ಟ ಲೋಕವನ್ನ ನೋಡ್ತಾ ಇದ್ದಾರೆ, ಆಸೆ ಪಟ್ಟ ಜೀವಿತವನ್ನ ನೋಡ್ತಾ ಇದ್ದಾರೆ, ಆಸೆ ಪಟ್ಟ ವಸ್ತುಗಳನ್ನ ನೋಡ್ತಾ ಇದ್ದಾರೆ, ಆಸೆ ಪಟ್ಟ ವ್ಯಕ್ತಿಗಳನ್ನ ನೋಡ್ಕೊಂಡು ಕೂತಿದ್ದಾರೆ. ಇನ್ನು ಅವ್ರು ಚೇಂಜ್ ಆಗ್ಲಿಕ್ಕೆ ಅವರು ಬಯಸ್ತಾ ಇಲ್ವಲ್ಲ. ಪರಲೋಕದ ದೇವರು ಹೇಳ್ತಾನೆ, ನಾನ್ ನಿಮ್ಮ ಜೀವಿತ ಪಾವನವಾಗಿರೋದಕ್ಕೆ, ಪರಿಶುದ್ಧವಾಗಿರೋದಕ್ಕೆ ನಿಮ್ಮ ಕಣ್ಣನ್ನ ಬೆಳಕಾಗಿಟ್ಟಿದ್ದೀನಿ. ಅದು ನಿಮ್ಮ ದೇಹಕ್ಕೆ ದೀಪ, ನಿಮ್ಮ ದೇಹಕ್ಕೆ ದೀಪ. ನೀವು ನಡೆಯುವಾಗ ಎಡವಿ ಬೀಳಬಾರ್ದಂತ, ಯಾವುದೋ ತೊಂದರೆಗಳಿಗೆ ಸಿಕ್ಕಾಕೊಳ್ಳಬಾರ್ದು ಅಂತ. ಪ್ರಿಯ ಸಹೋದರಿಯೇ, ಇವತ್ತು ಕಣ್ಣಿದ್ದಾಗ ನಾವು ಅದರ ಬೆಲೆ ಇಲ್ಲದವರಾಗಿ ನಡೀತಾ ಇದ್ದೀವಲ್ಲ. ಒಂದು ವೇಳೆ ಈ ಕಣ್ಣು ಹೋದ್ರು ಪರಲೋಕದ ದೇವರು ಆಗಲೇ ಇನ್ನೊಂದು ಕಣ್ಣನ್ನು ಕೊಟ್ಟು ಬಿಡ್ತಾನೆ. ಒಂದಲ್ಲೇಲು ಹೇಳ್ರಿ. ಎಷ್ಟು ಜನ ನಂಬ್ತೀರ ಅದನ್ನು ಕೊಡ್ಲಿಕ್ಕೆ ನನ್ನ ದೇವರಿಗೆ ಸಾಧ್ಯ? ನೀವು ಭಕ್ತಿ ಸಂಜೀವನ ಕೂಟಗಳಲ್ಲಿ ನೋಡ್ರಿ, ಸಭೆಗಳಲ್ಲಿ ನೋಡ್ರಿ, ನಂಬುವಂತ ವಿಶ್ವಾಸಿಗಳಲ್ಲಿ ನೋಡ್ರಿ, ಕೆಲವರಿಗೆ ಕಣ್ಣು ಕಾಣ್ತಾ ಇರಲ್ಲ. ಯೇಸುವಿನ ನಂಬಲ್ಪಟ್ಟ ಮೇಲೆ ಕಣ್ಣು ಬಂದ್ಬಿಟ್ಟಿದೆ, ಶರೀರದಲ್ಲಿ ಕಾಲುಗಳು ಅಂಗಗಳಲ್ಲಿ ಬಂದ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ಪ್ರಿಯ ಸಹೋದರ ಸಹೋದರಿಯೇ? ನನ್ನ ದೇವರ ಕೈಲಿ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಎಲ್ಲವನ್ನ ಮಾಡಿ ನಮಗೋಸ್ಕರ ಮಾಡಿ ಮುಗಿಸ್ಬಿಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ದಾವೀದನ ಕೂಗು, ದೇವರೇ ನನ್ನ ಕಣ್ಣು ಓಪನ್ ಮಾಡಪ್ಪ, ಅದ್ಭುತಗಳನ್ನ ನಾನು ನೋಡ್ಕೊಂಡು ನಿನ್ನ ರಾಜ್ಯದಲ್ಲಿ, ನಿನ್ನ ಮಹಿಮಾತಿಶಯದಲ್ಲಿ ನಿನ್ನ ಬಿಟ್ಟು ನಾನು ಅಲಗೋದೇ ಇಲ್ಲ. ಯಾವಾಗ್ಲೂ ನಿನ್ನ ಪ್ರಭಾವವನ್ನ ನಾನು ನೋಡಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯ. ಅದಕ್ಕೆ ಮತ್ತೆ ಅಲ್ಲಿ ನಾವು ನೋಡ್ತೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ನೆಟ್ಟಗಿರ್ತದೆ. ನಾವು ಬೈತೀವಲ್ಲ ಕೆಲವರಿಗೆ, ಅವ್ನು ನೆಟ್ಟಗಿದ್ದರೆ ಹಿಂಗ್ಯಾಕೆ ಆಗ್ತಾ ಇತ್ತು ಅಂತ, ಅವಳು ನೆಟ್ಟಗಿದ್ದರೆ ಹಿಂಗ್ಯಾಕೆ ಆಗ್ತಾ ಇತ್ತು ಅಂತ ಬೈತಿರಲಿಲ್ಲ. ಕೇಳಿದ್ರೆ ಹೋಗ್ಲಿ ಬೈದಿದ್ದು, ಮಾತೆತ್ತಿದ್ರೆ ಬೈತೀವಿ. ಬೈಬಲ್ ಹೇಳ್ತದೆ, ನಿನ್ನ ಕಣ್ಣು ಒಂದು ನೆಟ್ಟಗಿದ್ರೆ ನಿನ್ನ ದೇಹ ಎಲ್ಲ ನೆಟ್ಟಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ದೇವ್ರನ್ನ ನೋಡ್ಬೇಕಂತ ಹಂಬಲದಿಂದ ಬರ್ತೀರಾ? ಮತ್ತಾಯ 6:33 ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಗ ನಿಮಗೇನೆಲ್ಲ ಬೇಕೋ ಅದು ನಿಮ್ಮನ್ನ ಹುಡುಕಿ ಬರುತ್ತಂತೆ. ದಾವೀದ ಹೇಳ್ತಾನೆ ಕೀರ್ತನೆ 23ನೇ ಅಧ್ಯಾಯದಲ್ಲಿ, ದೇವರನ್ನ ನೀವು ಕುರುಬನಾಗಿ ಇಟ್ಟುಕೊಳ್ಳುವುದಾದ್ರೆ, ದೇವರ ಹಾದಿಯಲ್ಲಿ ನೀವು ನಡೆಯುವುದಾದ್ರೆ, ದೇವರ ಮಾರ್ಗದಲ್ಲಿ ನಡೆಯುವುದಾದ್ರೆ, ದೇವರ ಗುಣಗಳನ್ನು ಧರಿಸಿಕೊಳ್ಳುವುದಾದ್ರೆ, ದೇವರು ವಾಗ್ದಾನ ಮಾಡ್ತಾನೆ, ಅಂತವನಿಗೆ, ಅಂತವನ ಮನೆಗೆ, ಅಂತ ಕುಟುಂಬಕ್ಕೆ ನನ್ನ ಶುಭವು ಕೃಪೆಯು ಅವರನ್ನು ಹಿಂಬಾಲಿಸುತ್ತೆ. ಹಲ್ಲೆಲೂಯ. ನೀವು ದೇವರನ್ನ ಹಿಂಬಾಲಿಸ್ರಿ, ನಿಮ್ಮನ್ನ ದೇವರ ಕಾರ್ಯಗಳು ಹಿಂಬಾಲಿಸುತ್ತೆ. ನೀವು ದೇವರನ್ನ ಹಿಂಬಾಲಿಸ್ರಿ, ದೇವರ ಗುಣ ನಿಮ್ಮನ್ನು ಹಿಂಬಾಲಿಸುತ್ತೆ. ದೇವರನ್ನ ನೀವು ಹಿಂಬಾಲಿಸ್ರಿ, ಶುಭವು ಕೃಪೆಯು ನಿಮ್ಮನ್ನ ಹಿಂಬಾಲಿಸುತ್ತೆ. ಭೂಲೋಕದಲ್ಲಿ ದೇವರ ಎಲ್ಲ ಆಶೀರ್ವಾದಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ದೇವರ ವಿಶ್ವಾಸಿಗಳಿಗೆ ದೇವರಿಟ್ಟಿರುವುದು. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ಯೋಬ ಒಂದು ತೀರ್ಮಾನ ಮಾಡ್ತಾನೆ ದೇವರ ಹತ್ರ. ನೋಡ್ರಿ, ಎಂತ ವ್ಯಕ್ತಿ ಅವನು, ಎಂತ ವ್ಯಕ್ತಿ ಅಂದ್ರೆ ಅವನ ಲೈಫಲ್ಲಿ ಎಷ್ಟೋ ಅಲೆಗಳು, ಬಿರುಗಾಳಿಗಳು, ಶೋಧನೆಗಳು, ಹೋರಾಟಗಳು, ತಡೆಗಳು, ತೊಂದರೆಗಳು, ಬಲಹೀನತೆಗಳು ಬಂದಾಗಲೂ ಅವನ ಒಂದು ಒಡಂಬಡಿಕೆ ಏನಂದ್ರೆ, ದೇವರ ವಾಕ್ಯ ಹೇಳ್ತದೆ, ಯೋಬ 31:1 ಅವನೊಂದು ಒಡಂಬಡಿಕೆ ಮಾಡ್ಕೊಳ್ತಾನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಒಂದು ಹಲ್ಲೆಲೂಯಾ ಹೇಳ್ರಿ. ನನ್ನ ಕಣ್ಣುಗಳನ್ನು ನಿಬಂಧನೆ ಮಾಡಿಕೊಳ್ತೇನೆ. ಯಾಕೆಂದ್ರೆ
ಆ ಕಣ್ಣುಗಳನ್ನು ಯಾವ ರೀತಿ ನಿಬಂಧನೆ ಮಾಡಿದಾನೆ ಗೊತ್ತಾ? ದೇವರ ವಾಕ್ಯ ಹೇಳ್ತದೆ, ದೇವರೇ ಇವತ್ತಿನಿಂದ ಈ ಕಣ್ಣಿಂದ ಪರಸ್ತ್ರೀಯನ್ನ, ಲೋಕವನ್ನ, ಲೋಕದ ಭೋಗವನ್ನ, ಲೋಕದ ಆಸೆಗಳನ್ನ, ಲೋಕದ ಹಣವನ್ನ, ಲೋಕದ ವಸ್ತುಗಳನ್ನ, ಲೋಕ ಕೆಳಗೆ ಎಳೆಯತಕ್ಕ ಕಾರ್ಯಗಳ ಕಡೆ ನನ್ನ ಕಣ್ಣನ್ನ ನಾನ್ ಬಿಡಲ್ಲ. ಅರ್ಥ ಆದವರಲ್ಲಿ ಹೇಳಿ. ಸೀರಿಯಲ್ ನೋಡೋದಕ್ಕೆ ಆಟೋನಿಗೆ ಒತ್ತಡ ಆಗ್ತೀವಿ, ಬೇಗ ಹೋಗು ಬೇಗ ಹೋಗು, ಆ ಸೀರಿಯಲ್ ಹೋಗ್ಬಿಡುತ್ತೆ ಅಂತ. ಸೀರಿಯಲ್ಗೆ ಎಷ್ಟೋ ವಿಶ್ವಾಸಿಗಳ ಮನೆ ಅಡಿಕ್ಟ್ ಆಗಿದೆಯಲ್ಲ. ಇವತ್ತು ಡ್ರಗ್ಸ್ ಅನ್ನ ಬಿಡಿಸ್ಬಿಡ್ಬೋದಂತೆ, ಅಫೀಮ್ ತಗೊಳ್ಳೋರ್ನ ಬಿಡಿಸ್ಬಿಡ್ಬೋದಂತೆ, ಗಾಂಜಾ ತಗೊಳ್ಳೋರ್ನ ಬಿಡಿಸ್ಬಿಡ್ಬೋದಂತೆ, ಬೀಡಿ ಹೊಡೆಯೋರ್ಗೆ ಚಟದಿಂದ ಬಿಡಿಸಬಹುದು, ಎಲ್ಲಡಿಕೆ ಹಾಕೋರ್ನ ಚಟದಿಂದ ಬಿಡಿಸಬಹುದು. ಆದ ನಾವು ನೋಡುವ ಪ್ರಕಾರ ಲೋಕ ಮಾಯೆ ಜನಗಳನ್ನ ದುಷ್ಟ ಮಾಯವಾಗಿ ತನ್ನ ಕಡೆಗೆ ಸೆಳೀತಾ ಇದ್ದಾನಲ್ಲ, ಅಟ್ರಾಕ್ಷನ್ ರೂಟ್ ಕರೀತಾ ಇದ್ದಾನಲ್ಲ, ಆ ಜನಗಳನ್ನ ಅವನ ಕಡೆಗೆ ತಿರುಗಿಸ್ತಾ ಇದ್ದಾನಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯ ಸಮೀಪವಾಗ್ತಾ ಇದೆ, ನಿಮ್ಮನ್ನ ದೇವರ ಕಡೆಗೆ ನೀವು ತಿರುಗಿಕೊಂಡ್ರೆ. ದೇವರ ರಾಜ್ಯ ಸಮೀಪವಾಗ್ತಾ ಇರೋದ್ರಿಂದ ಕೆಟ್ಟದನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ರಿ. ಪ್ರಿಯ ಸಹೋದರಿ ಸಹೋದರನೇ, ಇವತ್ತು ನನ್ನ ಕಣ್ಣು ಯಾರ ಕಡೆಗೆ ಎಳಿತಾ ಇದೆ? ನನ್ನ ಕಣ್ಣು, ನನ್ನ ಮನಸ್ಸು ಯಾವುದ್ರ ಕಡೆಗೆ ತಿರುಗ್ತಾ ಇದೆ? ಒಂದು ಕ್ಷಣ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ರಿ. ನನಗೆ ಗೊತ್ತಿಲ್ರಿ, ನಾನು ಕಾರಲ್ಲಿ ಬರುವಾಗ ದೇವ್ರು ಹೇಳ್ತಾರೆ, ದಾವೀದು ಮಾತಾಡ್ತಾನೆ ದೇವ್ರ ಹತ್ರ, ನನ್ನ ಕಣ್ಣು ತೆರೆ ಸ್ವಾಮಿ, ನಿನ್ನ ಅದ್ಭುತಗಳನ್ನ ನಾನು ಕಂಡುಕೊಳ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ನೆಟ್ಟಾಗಿದ್ದರೆ ನಿನ್ನ ದೇಹವೆಲ್ಲ ನೆಟ್ಟಾಗಿರುತ್ತೆ. ನಿನ್ನ ದೇಹ ನೆಟ್ಟಗಿರಬೇಕನ್ನೋದು ದೇವರ ಚಿತ್ತ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇಹ ಎಂಬ ಗುಡಿಯ ಒಳಗೆ ದೇವರು ನಮ್ಮನ್ನ ಆಲಯ ಮಾಡಿಕೊಂಡಿದ್ದಾನಲ್ಲ. ನಿಮ್ಮ ದೇಹವು ದೇವರಿಗೆ ಆಲಯವಾಗಿದೆಯಲ್ಲ, ನಿಮ್ಮ ಹೃದಯ ದೇವರಿಗೆ ಗರ್ಭಗುಡಿ ಆಗಿದೆಯಲ್ಲ, ದೇವರು ವಾಸ ಮಾಡುವಂತ ನಿವಾಸ ಸ್ಥಳವಾಗಿದೆಯಲ್ಲ. ಹಾಗಾದ್ರೆ ಇದನ್ನ ಅಪವಿತ್ರ ಮಾಡಿಕೊಳ್ಳೋದ್ರ ಮೂಲಕ ದೇವರು ವಾಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದೇವರ ವಾಕ್ಯದ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ದೇವರಾತ್ಮ ಬಂದು ಹೋಗ್ತಾ ಇದ್ದಾನೆ, ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮ ನಮ್ಮಲ್ಲೇ ನೆಲೆಗೊಂಡಿದ್ದಾನೆ. ಆದ್ರೆ ನಾವು ಆ ದೇವರಾತ್ಮನನ್ನ ಬದಿ ಮಾಡಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನೋಯಿಸಿದ್ದೀರಾ ಪರವಾಗಿಲ್ಲ, ಬೈದಿದ್ದೀರಾ ಪರವಾಗಿಲ್ಲ, ಹೊಡೆದಿದ್ದೀರಾ ಪರವಾಗಿಲ್ಲ, ಆದ್ರೆ ನಾನು ಕೊಟ್ಟ ಪರಿಶುದ್ಧಾತ್ಮನನ್ನ ನಿಂದಿಸಬೇಡ್ರಿ. ನಿಮಗೋಸ್ಕರ ತಂದೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ, ರಕ್ತ ಸುರಿಸಿ, ಪ್ರಾಣ ಕೊಟ್ಟು ಹೇಳಿದಾಗೆ ಸತ್ತಿ ಎದ್ದು ಬಂದು ನನ್ನ ಕೆಲಸ ನಾನು ಮುಗಿಸಿದ್ದೇನೆ. ಆದ ಕಾರಣ ನನ್ನ ಮೂಲಕ ನಿಮಗೊಬ್ಬ ಸಹಾಯಕನು ಬಂದಿದ್ದಾನಲ್ಲ, ಅವನು ಬಂದು ಹೋಗೋ ದೇವರಲ್ಲ, ನಿಮ್ಮಲ್ಲಿ ಸದಾ ಕಾಲ ಇರುವಂತ ಪರಿಶುದ್ಧಾತ್ಮ, ಸದಾ ಕಾಲ ಇರುವಂತ ಪರಿಶುದ್ಧಾತ್ಮನನ್ನ ನೀವು ನೋಯಿಸಬೇಡ್ರಿ ಅಂತ ಹೇಳ್ತಾನೆ. ಅದು ಯೇಸು ಸ್ವಾಮಿ ವಿಶ್ವಾಸಿಗಳಿಗೆ ಕೇಳಿಕೊಳ್ಳತಕ್ಕ ಒಂದು ರಿಕ್ವೆಸ್ಟ್. ಆ ಮಾತಿಗೆ ನಾವು ಬದ್ಧರಾಗಿದ್ದೀವಾ? ಆ ಮಾತಿಗೆ ನಾವು ಬದ್ಧರಾಗಿದ್ದೀವಾ? ಪರಿಶುದ್ಧಾತ್ಮನನ್ನ ನೋಯಿಸಿದಾಗ ನಾವು ಜೀವಿಸ್ತಾ ಇದ್ದೀವಾ? ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಡೀತಾ ಇದ್ದೇವಾ? ಪರಿಶುದ್ಧಾತ್ಮನು ಬಯಸುವ ರೀತಿಯಲ್ಲಿ ನನ್ನ ಜೀವಿತ ಇದೆಯಾ? ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕಣ್ಣು ದೇಹಕ್ಕೆ ದೀಪ. ನಿಮ್ಮ ಕಣ್ಣೇ ಆ ವ್ಯಕ್ತಿಯನ್ನು ಹಾಳು ಮಾಡಲಿಕ್ಕೆ ಕಾರಣ. ಯಾವುದನ್ನು ನೋಡ್ತಾ ಇದ್ದೇವೆ, ಯಾವುದನ್ನು ಬಯಸ್ತಾ ಇದ್ದೇವೆ, ಯಾವುದ್ರ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದೇವೆ, ಈ ಕಣ್ಣಿಂದ ಅಧಿಕವಾಗಿ ಯಾವುದರಲ್ಲಿ ಸಮಯ ನಾವು ಕಳೀತಾ ಇದ್ದೇವೆ, ಪರೀಕ್ಷೆ ಮಾಡಿಕೊಳ್ಬೇಕು.
ಕೂತ್ರೆ ನಾವು ಬೈಬಲ್ ಇಟ್ಕೊಳ್ತೀವ? ಯಾರಾದ್ರಂಗ್ ಮಾಡ್ತಾ ಇದ್ದೀರಾ? ಬೈಬಲ್ ಹೇಳುತ್ತೆ, ನೀವು ನನ್ನ ಅಪ್ಕೊಂಡ್ರೆ ನಾನು ನಿಮ್ನ ಅಪ್ಕೊಳ್ತೇನೆ, ನೀವು ನನ್ನ ಒತ್ಕೊಂಡ್ರೆ ನಾನು ನಿಮ್ನ ಒತ್ಕೊಳ್ತೇನೆ. ನೀವು ನನ್ನ ಒತ್ಕೊಳ್ರಿ, ನೀವು ಭೂಲೋಕದಲ್ಲಿ ವಾಸ ಮಾಡೋ ದಿನದ ತನಕ ನಿಮ್ಮನ್ನೇ ನಾನು ಒತ್ಕೊಳ್ತೇನೆ. ನೀವು ತಲೆ ತಗ್ಗಿಸಿ ನನ್ನ ನೋಡ್ರೆ ನಿಮ್ ತಲೆ ಎತ್ತಂಗ ಮಾಡ್ತೀನಿ ಅಂತ ಬೈಬಲ್ ಹೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ನ ಹಗಲು ರಾತ್ರಿ ಧ್ಯಾನ ಮಾಡುವಂತವರೇ, ನಿಮ್ಮ ಕಣ್ಣುಗಳು ಪ್ರಕಾಶವಾಗಿರ್ತದೆ, ಬೆಳಕಾಗಿರುತ್ತೆ. ನಿಮ್ಮ ಆತ್ಮನ ಒಳಗೆ ದೇವರಾತ್ಮ ಸದಾ ಕಾಲ ಜೀವಿಸುವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಫ್ಯಾಮಿಲೀಸ್ ಇವತ್ತಿಗೂ ಅನೇಕ ವಿಧವಾದ ತಪ್ಪವಾದ ದಾರಿಗಳಲ್ಲಿ ನಡೀತಾ ಇದ್ದಾರೆ. ಬಿಲಿವರ್ಸ್ ಕುಟುಂಬಗಳು ಎಷ್ಟೋ ಥಿಯೇಟರ್ಗಳಿಗೆ ಹೋಗಿ ಫಿಲಂನ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಟಿವಿನ ಬಿಟ್ಟು ಅಲ್ಲಾಡಲ್ಲ ಅಂತಾರೆ ಇವತ್ತು. ಸೀರಿಯಲ್ಗಳ ಚಟ. ಮೊದಲು ಹೆಣ್ಣು ಮಕ್ಕಳು ಮಾತ್ರ ನೋಡ್ತಾ ಇದ್ರು, ಈಗ ಗಂಡಂದಿರಿಗೂ ಕುಂಡಿಸ್ಕೊಂಡ್ಬಿಡ್ತಾ ಇದ್ದಾರೆ. ನೀನ್ಯಾಕೆ ಅಲ್ಲಿದ್ಯಾ ಬಾಯಿಲಿ ಅಂತ. ನಿಜ. ಕಾರಣ ಏನ್? ಒಂದು ಸೀರಿಯಲ್ ಬರಕ್ ಮುಂಚೆ ಏನ್ ಬರುತ್ತೆ? ಅಡ್ವರ್ಟೈಸ್ಮೆಂಟ್. ಒಂದು ಸೀರಿಯಲ್, ಒಂದು ಫಿಲಮ್ ಬರಕ್ ಮುಂಚೆ ಏನ್ ಬರುತ್ತ್ರಿ? ಒಂದು ಅವ್ರ ದೇವ್ರಗಳದ್ದು ಫೋಟೋ ಬರುತ್ತೆ. ಏನಕ್ಕೆ ಬರುತ್ತೆ? ಇಲ್ಲ ಬ್ರದರ್, ಅವನು ಅದಕ್ಕೆ ಡೆಡಿಕೇಶನ್ ಮಾಡಿರ್ತಾನೆ, ಒಡಂಬಡಿಕೆ ಮಾಡಿರ್ತಾನೆ. ದೇವ್ರೇ, ನೀನ್ ಕೈಗೆ ಇದನ್ನು ಕೊಡ್ತಾ ಇದ್ದೀನಿ ಫಿಲಮ್ನ, ನೀನ್ ಎಷ್ಟು ದಿನದಲ್ಲಿ ಓಡಿಸ್ತೀವಿ ನೋಡಪ್ಪ ಅಂತ. ಆ ಸ್ಪಿರಿಟ್ ಏನ್ ಮಾಡ್ತದೆ, ಎಷ್ಟು ಜನಕ್ಕೆ ಅಟ್ರಾಕ್ಷನ್ ಆಗುತ್ತೋ ಅವ್ರನ್ನೆಲ್ಲ ತಿರುಗಿಸುತ್ತದೆ. ವಿಶ್ವಾಸಿಯೇ, ಆರಾಧನೆಗೆ ಬಂದು ಕೈ ತಟ್ಟಿ ಸುಮ್ಮನೆ ಮನೆಗೆ ಹೋಗೋದ್ರಿಂದ ಲಾಭ ಇಲ್ಲ. ನಿನ್ನ ವೈರಿ ಎಲ್ಲಿದ್ದಾನೆ ಅಂತ ನೀನು ಕಂಡುಕೊಳ್ಳಬೇಕು. ನಿನ್ನ ಶತ್ರು ಎಲ್ಲಿದ್ದಾನೆ ಅಂತ ಕಂಡುಕೊಳ್ಳಬೇಕು. ನಿನ್ನ ಶತ್ರು ಎಲ್ಲಿದ್ದಾನೆ? ಬಲಗಡೆ ಇದ್ದಾನ, ಎಡಗಡೆ ಇದ್ದಾನ, ಮುಂಬಲವಾಗಿದ್ದಾನ, ಹಿಂಬಲವಾಗಿದ್ದಾನ? ನಿನ್ನ ವೀಕನ್ನು ಇಟ್ಕೊಂಡು ಯಾವ್ದ್ರಲ್ಲಿ ಹೊಡಿತಾನಲ್ಲ ಅದನ್ನು ಕಂಡುಕೊಳ್ಳಬೇಕು ನೀವು. ಯಾರದನ್ನು ಕಂಡುಕೊಳ್ತಾರೋ ಅವ್ರು ಯೇಸು ಕ್ರಿಸ್ತನಿಗೆ ಹುಚ್ಚರಾಗಿ ಹೋಗ್ಬಿಡ್ತಾರೆ. ಒಂದು ಅಲ್ಲೇಲು ಹೇಳ್ರಿ. ಹುಚ್ಚರಾಗಿದ್ದಾರೆ, ಪಾಪಕ್ಕೆ ಹುಚ್ಚರಾಗಿದ್ದಾರೆ, ಸಿಗರೇಟ್ಗೆ ಹುಚ್ಚರಾಗಿದ್ದಾರೆ, ಫಿಲಂಗೆ ಹುಚ್ಚರಾಗಿದ್ದಾರೆ, ಸಾರಾಯಿ ಕುಡಿಯಕ್ಕೆ ಹುಚ್ಚರಾಗಿದ್ದಾರೆ, ಅನೇಕ ಪಾಪ ಮಾಡಕ್ ಹುಚ್ಚರಾಗಿದ್ದಾರಲ್ಲ, ಹಣ ಮಾಡಕ್ ಹುಚ್ಚರಾಗಿದ್ದಾರಲ್ಲ, ಲೋಕದ ಆಸೆಗಳನ್ನ ತೀರ್ಸಕ್ ಹುಚ್ಚರಾಗಿದ್ದೀರಲ್ಲ, ದೇವರಿಗಾಗಿ ಹುಚ್ಚರಾಗಿದ್ದೀರಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ದಾವೀದ ಹೇಳ್ತಾನೆ, ಇಷ್ಟು ದಿನ ನನ್ನ ಜೀವಿತ ಓಡಿದು ಸಾಕಪ್ಪ, ನನ್ನ ಕಣ್ಣುಗಳು ಓಪನ್ ಆಗಲಿ, ನಾನು ನಿನ್ನ ಮೇಲೆ ನಿನಗಾಗೇ ಬದುಕಬೇಕು, ಎಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇಡೀ ಬೈಬಲ್ನಲ್ಲಿ ದಾವೀದ ಒಬ್ಬನೇ ಬರೆಯೋದು, ನಿನ್ನ ಆಲಯದ ಬಾಗಿಲಲ್ಲಿ ಸದಾ ಕಾಲ ನಾನು ಇರ್ತೀನಿ ದೇವರು. ಒಂದು ಅಲ್ಲೇಲೂ ಹೇಳ್ರಿ. ನಾವು ವಾರದಲ್ಲಿ ಮಾತ್ರ ಒಂದು ದಿನ ಆಲಯಕ್ಕೆ ಬರ್ತೀವಿ, 2 ಅವರ್ ಆಗ್ತಾ ಇದ್ದಂಗೆ ತಲೆ ಕೆರ್ಕೊಳ್ತೀವಿ, ಕಾಲ್ ಕೆರ್ಕೊಂತೀವಿ, ಟೈಮ್ ಆಯ್ತಂತ ವಾಚ್ನ ನೋಡ್ತೇವೆ. ಆದ್ರೆ ದಾವೀದ ಹೇಳ್ತಾನೆ, ನಿನ್ನ ಆಲಯದಲ್ಲಿ ಕಳೆಯತಕ್ಕ ಸಮಯ ಇದೆಯಲ್ಲ, ಅದು ಏನ್ ಬೆಲೆ ಕೊಟ್ಟರು ಸಾಕಾಗೋದೇ ಇಲ್ಲ. ನಿನ್ನ ಆಲಯದಲ್ಲೇ, ನಿನ್ನ ಬಾಗಿಲ ಬಳಿಯಲ್ಲೇ ಸದಾ ಕಾಲ ಇರಕ್ಕೆ ನಾನು ಬಯಸ್ತೀನಿ ದೇವರೇ. ಯೋಬ ಒಂದು ನಿಬಂಧನೆ ಮಾಡಿಕೊಂಡ, ನನ್ನ ಕಣ್ಣುಗಳ ಮೂಲಕ ಪಾಪವನ್ನು ನೋಡಲ್ಲ, ಸ್ತ್ರೀಯರ ಕಡೆಗೆ ನನ್ನ ಕಣ್ಣು ಎತ್ತದೇ ಇಲ್ಲ, ನನ್ನ ಮನಸ್ಸು ಆ ಕಡೆಗೆ ಹೋಗದ ಹಾಗೆ ಈ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವ್ರು ಏನೆಲ್ಲ ಇಷ್ಟಪಟ್ನೋ ಶತ್ರು ಅದನ್ನೆಲ್ಲ ಉಲ್ಟಾ ಮಾಡಿ ಇಟ್ಟುಬಿಟ್ಟ. ದೇವರು ರಕ್ತ ಕೊಟ್ಟ ನಮ್ಮನ್ನ ಕೊಂಡ್ಕೊಳ್ಳಕ್ಕೆ. ಈ ಲೋಕ ಏನ್ ಮಾಡ್ತಾ ಇದೆ? ರಕ್ತದಾನ ಶ್ರೇಷ್ಠ ದಾನ ಅನ್ನುತ್ತದೆ. ಸ್ವಾಮಿ ಅಂತ ನೀವು ರಕ್ತ ಕೊಡ್ಬೇಡಿ, ನಾನು ಕೊಟ್ಟಾಯ್ತು ಅಂತ. ಇವರೆಲ್ಲ ಒಂದೊಂದು ಬಾಟ್ಲು ರಕ್ತ ಕೊಡ್ತಾವ್ರೆ, ಅದು ದೇವ್ರಿಗೆ ಅದು ಪ್ರಿಯನಾ? 1 ಕೊರಿಂಥ 13 ಅಧ್ಯಾಯದಲ್ಲಿ ಹೋಗಿದೆ ನೋಡ್ರಿ, ದೇವ್ರ
ಹಲ್ಲೆಲೂಯಾ. ನಾವ್ ಯಾರಿಗೆ ಇಷ್ಟಪಡ್ತೀವೋ ಅವ್ರು ಏನ್ ತಪ್ಪು ಮಾಡಿದ್ರು ಸಹಿಸ್ಕೊಂಡಿರ್ತೀವಿ. ಯಾವಾಗ ಅವರು ನಮ್ಗೆ ಕಷ್ಟ ಆಗೋಗುತ್ತೋ ಅವಾಗ ಅವ್ನು ಕೂತ್ರು ನಮ್ಗೆ ಕಷ್ಟ, ನಿಂತರು ನಮ್ಗೆ ಕಷ್ಟ, ಮಾತಾಡಿದ್ರು ನಮ್ಗೆ ಕಷ್ಟ. ಅದಕ್ಕೆ ಪ್ರೀತಿ ಏನ್ ತರುತ್ತಾರೆ ನಮ್ಗೆ? ಲವ್ ಮಾಡಿದವ್ರಿಗೆ ಗೊತ್ತು ಆ ನೋವು, ಲವ್ ಮಾಡಿದವನಿಗೆ ಗೊತ್ತಂತೆ ನೋವು. ಪ್ರೀತಿ, ಲೋಕದ ಪ್ರೀತಿ ಕುರುಡು ಪ್ರೀತಿ. ಅವನು ನೋಡೋ ದೃಷ್ಟಿಲಿ ಕಟ್ಕೊಳ್ಳೋವರೆಗೂ ಮಾತ್ರ ಚೆನ್ನಾಗಿರ್ತದೆ. ಕಟ್ಕೊಂಡು ತದನಂತರ ಆ ಪ್ರೀತಿ ಇರಲ್ಲ. ಅವನು ಹೇಳ್ತಾನೆ, ಅಯ್ಯೋ ನಾನು ಇವನ್ನ ನೋಡಿ ಯಾಮಾರ್ಬಿಟ್ನಲ್ಲ, ಇವಳನ್ನ ನೋಡಿ ಯಾಮಾರ್ಬಿಟ್ನಲ್ಲ. ಪ್ರಿಯ ಸಹೋದರಿಯೇ, ಯೇಸು ಅದಕ್ಕಾಗೆ ಪರಲೋಕದ ದೇವರು ಯೇಸು ಕ್ರಿಸ್ತನಿಗೆ ಮೊದಲ ಗೀತೆಯನ್ನು ತಗೊಳ್ಳುವಾಗ ಅವನು ಯಾಮಾರಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ದೇವರು ಶುದ್ಧನಾಗಿರುವುದರಿಂದ ನೀವು ಶುದ್ಧರಾಗಿರಬೇಕು. ಶುದ್ಧವಾದ ಜೀವಿತ ಯಾರಲ್ಲಿ ಕಂಡು ಬರ್ತದೋ ಅವನು ಮಾತ್ರ ಮೊದಲ ಗೀತೆ ಆಗೋಕೆ ಸಾಧ್ಯ. ಆದ ಕಾರಣ ದೇವರು ಸಭೆಗಳನ್ನ ಪ್ರಾರಂಭ ಮಾಡಿ ಆ ಸಭೆಗೆ ಬರುವಂತ ವಿಶ್ವಾಸಿಗಳು ಶುದ್ಧವಾದ ಕನ್ನಿಕೋಪಾದಿಯಲ್ಲಿ ಕಾಣಲ್ಪಡಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ನಮ್ಮ ಸಭೆ ಶುದ್ಧವಾದ ಕನ್ನಿಕೆ ಆಗಿದೆಯಾ? ನಮ್ಮ ಆರಾಧನೆ ಶುದ್ಧವಾದ ಕನ್ನಿಕೆಯ ಆರಾಧನೆ ಇದೆಯಾ? ನಮ್ಮ ಪರಿಶುದ್ಧವಾದ ಜೀವಿತ ಶುದ್ಧವಾದ ಕನ್ನಿಕೆಯಾಗಿ ಇದೆಯಾ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಇವತ್ತು ನಿನ್ನ ಕಣ್ಣುಗಳು ಯಾರನ್ನ ನೋಡೋದಕ್ಕೆ ಆತುರದಿಂದಿದೆ, ಹಂಬಲದಿಂದಿದೆ, ದಾಹದಿಂದಿದೆ, ನಿರೀಕ್ಷೆಯೊಂದಿಗೆ ಅದನ್ನ ಪರೀಕ್ಷೆ ಮಾಡಿಕೋ. ವಿಶ್ವಾಸಿಗೆ ದೇವರು ಆಪ್ಷನ್ ಕೊಟ್ಟಿಲ್ಲ. ಸತ್ಯ ಮಾರ್ಗದಲ್ಲಿ ಮಾತ್ರ ನಡಿಬೇಕು. ಸ್ವಲ್ಪ ದಿನ ಸುಳ್ದಾರಿಲಿ ನಡೆದು ಆಮೇಲೆ ಬರಲ್ಲ ಅಂತ ಆ ರೀತಿಯಾದ ಒಂದು ಆಪ್ಷನ್ ಇಲ್ಲ. ನಂಬಿ ದೀಕ್ಷಾ ಸ್ಥಾನ ಹೊಂದಿದವರೇ, ನಿಮಗೆ ಆಪ್ಷನ್ ಕಟ್ಟಾಯ್ತು. ಯಾವತ್ತು ನೀವು ರಕ್ಷಣೆ ಹೊಂದಿ ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ರು ಆವತ್ತಿನಿಂದ ನಿಮ್ಮ ಲೆಕ್ಕ ದೇವರ ದೃಷ್ಟಿಯಲ್ಲಿ ಪ್ರಾರಂಭ ಆಗೋಯ್ತು. ಹಲ್ಲೆಲೂಯಾ. ಅದಕ್ಕೆ ಎಷ್ಟೋ ಜನ ಬರ್ತಾರೆ, ನಿಲ್ಲಕ್ಕಾಗ್ದಂಗೆ ವಾಪಸ್ ಹೋಗ್ಬಿಡ್ತಾರೆ. ಕಾರಣ ಏನ್? ಅವರ ನಿಬಂಧನೆ ಸ್ಟ್ರಾಂಗ್ ಆಗಿಲ್ಲ, ಅವರ ನಂಬಿಕೆ ಸ್ಟ್ರಾಂಗ್ ಆಗಿಲ್ಲ, ಅವರ ವಿಶ್ವಾಸ ಸ್ಟ್ರಾಂಗ್ ಆಗಿಲ್ಲ, ಅವರ ಪರಿಶುದ್ಧತೆ ಸ್ಟ್ರಾಂಗ್ ಆಗಿಲ್ಲ, ಅವರ ಒಡಂಬಡಿಕೆ ಸ್ಟ್ರಾಂಗ್ ಆಗಿಲ್ಲ, ಅವ್ರ ತೀರ್ಮಾನ ಸ್ಟ್ರಾಂಗ್ ಆಗಿಲ್ಲ. ಅವರು ಬೆಳಿಲಿಕ್ಕಾಗದಂತ ಜೀವನವನ್ನು ಮಾಡಿ ಮಧ್ಯದಲ್ಲಿ ಅವ್ರ ಜೀವಿತವನ್ನು ಮೊಟಕು ಮಾಡಿಕೊಳ್ತಾರೆ. ಕಡೆಯವರೆಗೆ ತಾಳುವವನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ 99ನೇ ವರ್ಷದಲ್ಲಿ ನನ್ನ ದೃಷ್ಟಿಯಲ್ಲಿ ನೀನು ದೋಷವಿಲ್ಲದವನಾಗಿ ನಡ್ಕೋ. ಅಬ್ರಾಮನಿಗೆ ಹೇಳಿದ ಮಾತೇ ದೇವರು ಇವತ್ತು ನಮ್ಮ ಸಭೆಗೂ ಕೊಡುವಂತ ಒಂದು ಮಾತು. ಸಭೆಯೇ ಎಚ್ಚರ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕಿವಿಯನ್ನು ದೇವರ ಕಡೆಗೆ ತಿರುಗಿಸ್ರಿ, ಆಗ ನೀವು ಬದುಕಿ ಬಾಳುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತೀರ್ಮಾನ ಏನು? ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಾ? ಯಾವುದಕ್ಕಾಗಿ ತೆರೆಯಲ್ಪಡಬೇಕು? ನಮ್ಮ ಕಣ್ಣು ತೆರೆಯಲ್ಪಟ್ರೆ ನಾವು ಹಗಲು ರಾತ್ರಿ ಪರಲೋಕದ ಕಡೆಗೆ ನೋಡಕ್ಕೆ ಇಷ್ಟಪಡ್ಬೇಕು, ಅವನ ಕಾರ್ಯಗಳ ಕಡೆಗೆ ಇಷ್ಟಪಡ್ಬೇಕಂತೆ, ಅವನ ರಾಜ್ಯದ ಕಡೆಗೆ ಇಷ್ಟಪಡ್ಬೇಕಂತೆ, ಪ್ರಾರ್ಥನೆಯನ್ನ ಆಸಕ್ತಿಯಿಂದ ಮಾಡೋರಾಗಿರ್ಬೇಕಂತೆ, ಸೇವೆಯನ್ನ ಸಂತೋಷವುಳ್ಳವರಾಗಿ ಧೈರ್ಯದಿಂದ ಮಾಡೋರಾಗಿರ್ಬೇಕಂತೆ. ನಾವು ಕೊರಗಿ ಮಾಡಬಾರ್ದು, ನಾವು ಕುಗ್ಗೋಗೋರಾಗಿ ಮಾಡಬಾರ್ದು,
ನಿಸ್ಸಂದೇಹ ಉಳ್ಳವರಾಗಿ ಮಾಡಬೇಕು. ಓ ದೇವರ ರಾಜ್ಯದ ಕೆಲಸ ಅಂದ ತಕ್ಷಣ ಸಂತೋಷವುಳ್ಳವರಾಗಿ ನೀವು ಮಾಡ್ತಿರಲ್ಲ, ಅದನ್ನ ಈ ಲೋಕದ ರಾಜ ಇಷ್ಟಪಡದೆ ಹೋದ್ರು ಪರಲೋಕದ ರಾಜ ಇಷ್ಟಪಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲೀಷಾ, ಗೆಹಜಿ ಇವರಿಬ್ಬರ ಮಧ್ಯದಲ್ಲಿ ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಎಲೀಷನ ಕಣ್ಣುಗಳು ಸದಾ ಕಾಲ ಪರಲೋಕದ ದೇವರನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇತ್ತು. ದೇವರಿಂದ ಬರುವಂತ ಸ್ವರವನ್ನ ಕೇಳಕ್ಕೆ ಇಷ್ಟಪಡ್ತಾ ಇತ್ತು. ದೇವರು ಏನ್ ಕೆಲಸ ಕೊಡ್ತಾನೋ ಅದನ್ನ ಮಾಡೋಕೆ ಹಾತುರಿತಾ ಇತ್ತು. ಎಲೀಷನ ಕಣ್ಣು ಎಲಿಯನ ಮೇಲಿತ್ತು ಯಾವಾಗಲೂ, ಅವನ ಮೇಲಿದ್ದ ಅಭಿಷೇಕದ ಮೇಲಿತ್ತು ಅವನ ಕಣ್ಣು ಯಾವಾಗಲೂ. ದೇವರ ವಾಕ್ಯ ಹೇಳ್ತದೆ, ಎಲೀಷನು ಯಾವುದ್ರ ಮೇಲೆ ಕಣ್ಣಿಟ್ಟಿದ್ದಾನೆ ಅಂದ್ರೆ ಅಲ್ಲಿ ಹೇಳ್ತಕ್ಕ ಭೂಮಿ ಮೇಲಾಗಲಿ, ವಸ್ತುಗಳ ಮೇಲಾಗಲಿ, ಹಣದ ಮೇಲಾಗಲಿ, ಬಂಗಾರದ ಮೇಲಾಗಲಿ, ಯಾವುದೇ ವೈಡೂರ್ಯದ ಮೇಲೆ ಅವನ ಆಸೆ ಪಡೆದೆ ಅವನ ಕಣ್ಣಿನ ದೃಷ್ಟಿ ಎಲಿಯನ ಮೇಲಿತ್ತು. ಕಾರಣ ಏನ್? ಎಲಿಯನ ಮೇಲೆ ಆ ಮಹಿಮೆ ಉಳ್ಳ ಅಭಿಷೇಕ, ಅತಿಶಯ ಮಾಡುವಂತ ಅಭಿಷೇಕ, ಅತಿಶಯವಾದ ಅದ್ಭುತಗಳನ್ನ ಮಾಡುವಂತ ಅಭಿಷೇಕ. ಎಲೀಷಾ ಎವ್ರಿ ಡೇ ಎಲಿಯನನ್ನ ನೋಡ್ತಾನೆ ಇದ್ದಾನೆ. ಅವನೆಲ್ಲ ಹೋಗ್ತಾನೆ, ಒಂದಲ್ಲ ಒಂದು ಮಿರಾಕಲ್ಗಳು ನಡೀತಾನೆ ಇತ್ತು. ಅವನಿಗೆ ಎಷ್ಟೊಂದು ಖುಷಿ ಅಂದ್ರೆ ಎಲೀಷಾ ಬಂದು ಎಲಿಯನ ಹತ್ರ ಹಣಕ್ಕೋಸ್ಕರ ಸೇವೆ ಮಾಡಿಲ್ಲ, ಎಲಿಯನಲ್ಲಿದ್ದಂತ ಗುಣಕ್ಕೋಸ್ಕರ ಸೇವೆ ಮಾಡಿದ್ದಾನೆ. ಎಲೀಷನು ಎಲಿಯನ ಬಳಿ ಹಣಕ್ಕಾಗಿ ಸೇವೆ ಮಾಡ್ತಾ ಇಲ್ಲ, ಎಲಿಯನ ಮೇಲಿದ್ದಂತ ಅಭಿಷೇಕಕ್ಕಾಗಿ, ಎಲಿಯನಲ್ಲಿದ್ದಂತ ಗುಣಕ್ಕಾಗಿ, ಎಲಿಯನಿದ್ದಂತ ದೇವರಿಗಾಗಿ ಎಲಿಯನ ಬಳಿ ಆ ಅಭಿಷೇಕವನ್ನ ಪಡ್ಕೊಳ್ಳೋದಕ್ಕೆ ತನ್ನನ್ನ ಎಲಿಯನ ಸನ್ನಿಧಾನದಲ್ಲಿ ಉಪಯೋಗ ಮಾಡುವಂತ ಅವನು ಒಪ್ಪಿಸಿಕೊಟ್ಟಿದ್ದಾನೆ. ಅದಕ್ಕೆ ಎಲೀಷನನ್ನ ಕಡೆಯದಾಗಿ ಹೋಗುವ ಸಮಯ ಬಂದಾಗ, ಎಲೀಷಾ ನಾನು ಹೋಗ್ತಾ ಇದ್ದೀನಿ, ನನ್ನಿಂದ ಏನಾದ್ರೂ ನಿನಗೆ ಅಪೇಕ್ಷೆ ಇದ್ರೆ ಕೇಳ್ಕೋ, ಆದ್ರೆ ನಾನು ಕೊಟ್ಟು ಹೋಗ್ಬಿಡ್ತೇನೆ. ಪ್ರಿಯ ಸಹೋದರ ಸಹೋದರಿ, ಒಂದು ತಿಳ್ಕೊಳ್ರಿ, ನಿಜವಾದ ದೇವರ ಮಕ್ಕಳು ಕಿತ್ಕೊಳ್ಳೋರಲ್ಲ, ಕೊಡೋರು. ನನ್ನ ಯೇಸು ಕೊಡೋನು, ನನ್ನ ತಂದೆ ದೇವರು ಕೊಡೋನು, ಕೊಟ್ಟಿರೋ ಪರಿಶುದ್ಧಾತ್ಮ ನಿಮ್ಮ ಮೂಲಕ ಕೊಡೋನೇ ಆಗಿದ್ದಾನೆ. ಯಾರು ದೇವರ ಮಕ್ಕಳು ಕಿತ್ಕೊಳ್ಳಲ್ಲ ರೀ. ಕಿತ್ಕೊಳ್ಳೋ ಒಳಗೆ ದೇವರಿದ್ದಾನೆ ಅಂತ ದಯಮಾಡಿ ಯಾರು ತಿಳ್ಕೊಂಬೇಡ್ರಿ. ಯಾರು ಕಿತ್ಕೊಳ್ತಾರೋ, ಯಾರು ಹೇಳ್ತಾರೋ, ಯಾರು ಲೂಸ್ತಾಕ್ ಮಾತಾಡ್ತಾರೋ ಅವರಲ್ಲಿ ದೇವರ ಆತ್ಮ ಇರೋದು ಡರ್. ದೇವ್ರ ಕ್ಯಾರೆಕ್ಟರೇ ಬೇರೆ, ದೇವ್ರ ಕ್ಯಾರೆಕ್ಟರೇ ಬೇರೆ. ದೇವ್ರು ಕೊಟ್ರೆ ಕೊನೆಯವರೆಗೂ ಇರ್ತದೆ, ಮನುಷ್ಯ ಕೊಟ್ರೆ ನಿಮ್ಮ ಮನೆಯವರೆಗೆ ಇರ್ತದೆ. ನಿಮ್ಗೆ ಯಾರು ಕೊಡ್ಬೇಕಂತ ಆಸೆ? ನಿಮ್ಗೆ ಯಾರು ಕೊಡ್ಬೇಕಂತ ಆಸೆ? ಪ್ರಿಯ ಸಹೋದರಿಯೇ, ಎಲೀಷಾ ಕಡೆಯದಾಗಿ ಅವನು ಎಲಿಯ ಕೇಳುವಾಗ ಅವನು ಹೇಳ್ತಾನೆ, ಅಯ್ಯ ನಿನ್ನಿಂದ ನನಗೆ ಬೇರೇನು ಬೇಡ, ನಿನ್ನ ಮೇಲಿರುವಂತ ಅಭಿಷೇಕ, ನಿನ್ನ ಮೇಲಿರುವಂತ ಅಭಿಷೇಕ ಅದು ಇದೆಯಲ್ಲ ಅದು ಕೊಡು ಅಂತ ಕೇಳ್ತಾ ಇಲ್ಲ. ಆ ಅಭಿಷೇಕ ನನ್ನ ಮೇಲೆ ಎರಡರಷ್ಟು ಬೇಕು. ಒಂದಲ್ಲೇಲು ಹೇಳ್ರಿ, ನಿದ್ರೆ ಮಾಡೋರು ಒಂದಲ್ಲೇಲು ಹೇಳ್ರಿ. ಎದ್ದಿದ್ರಿ, ಫೋಕಸ್ಗೆ ನೀವು ಯಾರು ಕಾಣಲ್ಲ, ಆದ್ರೂ ಪರವಾಗಿಲ್ಲ. ದೇವರಿಗೆ ಸ್ತೋತ್ರ. ಎಲೀಷಾ ಕೇಳ್ತಾ ಇದ್ದಾನೆ, ಎಲಿಯ ನನಗೆ ಹಣ ಬೇಕಾಗಿಲ್ಲ, ವಸ್ತು ಬೇಕಾಗಿಲ್ಲ, ಭೂಮಿ ಬೇಕಾಗಿಲ್ಲ, ಬೇರೆ ಏನು ನನಗೆ ಬೇಕಾಗಿಲ್ಲ. ಇವತ್ತಿನವರೆಗೂ ನೀನು ಆಪರೇಟ್ ಮಾಡ್ತಾ ಇದ್ದಲ್ಲ ಅಭಿಷೇಕ, ಆ ಅಭಿಷೇಕ ನನಗೆ ದಯವಿಟ್ಟು ನಿನ್ನ ಹತ್ರ ಇತ್ತಲ್ಲ ಎರಡರಷ್ಟಾಗಿ ಬೇಕಪ್ಪ, ಎರಡರಷ್ಟಾಗಿ ಬೇಕಪ್ಪ, ಅದನ್ನ ನಾನು ಹೇಗಾದ್ರೂ ಮಾಡಿ ಕೊಡಿಸ್ಬಿಡು ಅಂತ ಅವನು ಮೊರೆ ಇಟ್ಟಾಗ ಎಲಿಯ ಅಂತಾನೆ, ಅಯ್ಯೋ ದೇವ್ರೇ ಇವನ್ ಕೇಳ್ಬಾರ್ದನ್ನ ಕೇಳ್ಬಿಟ್ಟಿದಾನಲ್ಲ, ಕೇಳ್ಬಾರ್ದನ್ನ ಕೇಳ್ಬಿಟ್ಟಿದಾನಲ್ಲ ಅಂತ. ಎಲಿಯ
ಬೇಸರ ಮಾಡಿಕೊಳ್ಳದೆ ಎಲಿಷನ್ಗೆ ಹೇಳ್ತಾನೆ, ಎಲಿಷಾ ಕೇಳಬಾರ್ದ ಸಂಗತಿನ ಕೇಳಿದ್ಯಾ, ಆದ್ರೂ ಪರವಾಗಿಲ್ಲ, ಒಂದು ನಿರೀಕ್ಷೆ ನನಗಿದೆ. ನನ್ನ ದೇವ್ ಕೇಳಿಕೊಳ್ಳೋನಿಗೆ ನಾಚಿಕೆ ಪಡಿಸೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವ್ರನ್ನ ಕೇಳಿದ್ರೆ ದೇವ್ರ ನಾಚಿಕೆ ಪಡಿಸಲ್ಲ. ಮನುಷ್ಯ ನಿಮ್ಮನ್ನು ನಾಚಿಕೆ ಪಡಿಸಬಹುದು, ದೇವರು ನಾಚಿಕೆ ಪಡಿಸೋದೇ ಇಲ್ಲ. ಸತ್ಯವೇದ ಹೇಳ್ತದೆ, ಆ ಎಲಿಯ ಹೇಳ್ತಾನೆ ಎಲಿಷನಿಗೆ, ನಾನು ಹೋಗುವಾಗ ನಾನು ಆರೋಣ ಆಗುವಾಗ, ನಾನು ರಾಕ್ಷರಾಗುವಾಗ ನನ್ನನ್ನೇನಾದರೂ ನೀನು ನೋಡಿದ್ದೆ ಆದ್ರೆ, ನನ್ನನ್ನ ನೀನು ನೋಡುವಂತ ಆ ಕೃಪೆಗೆ ದೇವರು ಒಳಪಡಿಸಿದ್ದೆ ಆದ್ರೆ, ಖಂಡಿತವಾಗ್ಲೂ ನನ್ನಲ್ಲಿರುವಂತ ಅಭಿಷೇಕವನ್ನ ದೇವ್ರು ನಿನಗೆ ನೀನು ಎಕ್ಸ್ಪೆಕ್ಟ್ ಮಾಡಾಗೆ 2ರಷ್ಟು ಕೊಡೋದಕ್ಕೆ ಒಂದು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಯ ಮೇಲೋದ ಯೇಸುಗೆ ಹೇಳ್ತಾನೆ, ಸ್ವಾಮಿ ನೆಕ್ಸ್ಟ್ ನಂದು ಪೀರಿಯಡ್ ಮುಗಿದೋಯ್ತು, ಇವಾಗ ನೀನು ಹೋಗ್ತಾ ಇದೀಯ, ನನ್ನೇ ಬಿಟ್ಟಿಲ್ಲ ಈ ಜನ, ನಿನ್ನೆ ಬಿಡ್ತಾರಾ? ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಕೇಳಕ್ ಮುಂಚೆ ಹೇಳ್ತಾನೆ, ನನ್ನ ಹಿಂದೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಬರುವಂತವರೇ, ನನ್ನ ಹಿಂದೆ ನಿಮ್ಮ ಶಿಲುಬೆಯನ್ನ ಹೊತ್ತು ಹಿಂದೆ ಬರುವಂತವರೇ, ಬಂದಿದ್ದೇ ಆದಲ್ಲಿ, ನನ್ನ ಹಿಂದೆ ನೀವು ಬಂದಿದ್ದೇ ಆದಲ್ಲಿ ನಾನೇನ್ ಮಾಡ್ತೇನೋ ಅದನ್ನ 2ರಷ್ಟಾಗಿ ನೀವು ಮಾಡ್ತೀರ. ಒಂದು ಆಮೇಲೆ ಹೇಳ್ರಿ. ನಿಮ್ಗೆ ನಿಮ್ ಕೈಯಲ್ಲಿ ಅದ್ಭುತಗಳಾಗ್ಬೇಕಂತ ಆಸೆ ಇಲ್ವಾ? ನಿಮ್ ಕೈಯಲ್ಲಿ ದೆವ್ವಗಳು ಹೋಗ್ಬೇಕಂತ ಆಸೆ ಇಲ್ವಾ? ನಿಮ್ ಪ್ರಾರ್ಥನೆಗಳಿಗೆ ಜಯ ಸಿಗಬೇಕಂತ ಆಸೆ ಇಲ್ವಾ? ನೀವೆಲ್ಲ ಅಭಿಷೇಕದಲ್ಲಿ ತುಂಬಲ್ಪಡ್ಬೇಕಂತ ಆಸೆ ಇಲ್ವಾ? ದೇವರ ಆತ್ಮನ ನೀವು ತುಂಬಿ 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 ನಡಿಬೇಕಂತ ಆಸೆ ಇಲ್ವಾ? ನೀವು ದೇವರುಗಳಾಗಿರ್ಬೇಕಂತ ಆಸೆ ಇಲ್ವಾ? ನಿಮ್ಮ ಸಮಾಧಾನ ಬೇರೆಯವರಿಗೆ ಹಂಚಬೇಕಂತ ನಿಮ್ಗೆ ಆಸೆ ಇಲ್ವಾ? ನಿಮ್ಮ ಮೂಲಕವಾಗಿ ಪ್ರಾರ್ಥನೆ ಮಾಡುವಾಗ ದೆವ್ವಗಳು, ರೋಗಗಳು, ಅದೃಶ್ಯ ಕಾರ್ಯಗಳು ನಡಿಬೇಕಂತ ನಿಮಗೆ ಆಸೆ ಇಲ್ವಾ? ಯಾವಾಗ ಆಸೆ ಬರುತ್ತೆ ಗೊತ್ತಾ? ಹಣ ಮಾಡೋರ್ ಜೊತೆ ಇದ್ರೆ ನಿಮ್ಗೆ ಹಣದ ಮೇಲೆ ಆಸೆ ಬರುತ್ತೆ. ಕೊಲೆ ಮಾಡೋನ್ ಜೊತೆ ಇದ್ರೆ ಕೊಲೆ ಮಾಡಕ್ ಆಸೆ ಬರ್ತದೆ. ಸಹವಾಸ ದೋಷ, ಸಹವಾಸ ದೋಷ. ನಿಮ್ಮ ಸಹವಾಸ ಯಾರ ಜೊತೆ ಇರಬೇಕು? ಸ್ವಾಮಿ ಜೊತೆ ಇರ್ಲಿ. ನಿಮ್ಮ ಆಸೆ ಯಾರ ಮೇಲೆ ಹುಟ್ಟುತ್ತೆ? ಯೇಸು ಮೇಲೆ ಹುಟ್ಟುತ್ತೆ. ಯೇಸುಗೆ ಎಲ್ಲ ದೇವ್ರು ಕೊಟ್ಟಿರೋದು. ಅವನ ಜೊತೆ ಯಾರಿಗೆಲ್ಲ ನಿಕಟವಾದ ಸಂಬಂಧ ಇರ್ತದೋ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ. ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೆಂತವರಾಗಿದ್ರು ಪರವಾಗಿಲ್ಲ, ವಿಧೇಯರಾಗಿ ದೇವರ ಮಾತನ್ನ ಕೇಳಿ ನಡೀತಾ ಇರುವಾಗ ದೇವರ ವಾಗ್ದಾನ. ಎಲೀಷ ಕೇಳ್ಕೊಳ್ತಾನೆ, ಗೇಜಿಯ ಕಣ್ಣು ಓಪನ್ ಆಗಲಿ ದೇವರೇ. ಎಲೀಷನ ಕಣ್ಣು ಓಪನ್ ಆದ ನಿಮಿತ್ತ ಆ ಸೈನ್ಯವನ್ನು ನೋಡಿ ಅವನು ಭಯ ಪಡ್ತಾ ಇಲ್ಲ. ಗೇಜಿ ಕಣ್ಣು ಓಪನ್ ಆಗದೆ ಹೋದ ನಿಮಿತ್ತ ಸೈನಿಕರನ್ನು ನೋಡಿ ಭಯ ಪಡ್ತಾ ಇದ್ದಾನೆ. ಎಲೀಷಾ ಪ್ರಾರ್ಥನೆ ಮಾಡ್ತಾನೆ, ಇವನ ಕಣ್ಣು ಓಪನ್ ಆಗಲಿ. ಅವನ ಕಣ್ಣು ಓಪನ್ ಆಯ್ತು. ಅವನು ನೋಡ್ತಾ ಇರೋದು ಅತಿಶಯವಾದ ಸಂಗತಿಯನ್ನು ನೋಡ್ತಾ ಇದ್ದಾನೆ. ನೆನೆಸಿಕೊಳ್ಳಕ ಆಗದಂತ ಸಂಗತಿಯನ್ನು ನೋಡ್ತಾ ಇದ್ದಾನೆ. ಆ ಸಂಗತಿ ಏನ್? ಕೆಳಗಿರೋರ್ದೆಲ್ಲ ರಥಗಳಲ್ಲಿ ಯಾವ ಬೆಂಕಿನೂ ಕಾಣ್ತಾ ಇಲ್ಲ. ಎಲೀಷಾ ನೋಡ್ತಿರುವಂತ ಆಕಾಶದಲ್ಲಿ ನಿಂತಿರುವಂತ ರಥಗಳಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ದೇವರ ಪ್ರಭಾವ, ದೇವರ ಮಹಿಮೆ, ದೇವರ ವಲ್ಲಮೆ. ದೇವರ ವಾಕ್ಯ ಹೇಳ್ತದೆ, ಗೆಹಜಿ ಇಲ್ಲಿರುವವ್ರಿಗಿಂತ ನಮ್ಮ ಕಡೆ ಇರುವಂತ ದೇವರ ಪ್ರಭಾವವನ್ನ ಒಂದು ಸಲ ನೋಡು. ಅವನು ನೋಡ್ತಾನೆ, ಅಗ್ನಿ ರಥಗಳು ಅಂತೆ. ಅಗ್ನಿ ರಥಗಳ ಅರ್ಥ ಏನ್ರಿ? ಎಲ್ಲಾ ರಥಗಳಲ್ಲಿ ದೇವರ ಆತ್ಮನ ಅಗ್ನಿ ಹತ್ತಿ ಉರಿತಾ ಇದೆಯಲ್ಲ, ಆ ಪ್ರಭಾವವನ್ನ ಕಂಡಂತ ಗೆಹಜಿ ಕಂಡರೂ ಸಹ ಭಯ ಇಲ್ಲದವನಾಗಿ ಜೀವಿಸ್ತಾ ಇದ್ದಾನೆ.
ಇವತ್ತು ದೇವರ ಪ್ರಭಾವ ನೋಡ್ಬೇಕಂತ ಯಾರೆಲ್ಲ ಅಪೇಕ್ಷೆ ಪಡ್ತಿರೋ ನಿಜವಾಗ್ಲೂ ನಿಮ್ಮ ಕಣ್ಣುಗಳನ್ನು ದೇವರು ಓಪನ್ ಮಾಡ್ತಾರೆ. ಅದಕ್ಕೆ ಎಷ್ಟೋ ಜನ ಇವತ್ತು ದರ್ಶನಗಳು ನೋಡ್ತಾ ಇದ್ದೀರಾ, ಕನಸುಗಳು ನೋಡ್ತಾ ಇದ್ದೀರಾ. ದೇವರೆಲ್ಲರನ್ನ ತನ್ನ ಅಭಿಷೇಕ ತುಂಬಿಸ್ಬೇಕಂತ ಆಸೆ. ಇವತ್ತು ನಮ್ಮೆಲ್ಲರ ಪ್ರಾರ್ಥನೆ, ದೇವರೇ ನಮ್ಮ ಆತ್ಮಿಕ ಕಣ್ಣು ಓಪನ್ ಆಗಲಿ. ಕಣ್ಣು ದೇಹಕ್ಕೆ ದೀಪ. ಯಾರ ಕಡೆಗೆ ನಿನ್ನ ಕಣ್ಣು ತಿರುಗ್ತಾ ಇದೆ? ಲೋಕದ ಕಡೆಗೆ ತಿರುಗ್ತಾ ಇದೆಯಾ? ಪರಲೋಕದ ಕಡೆಗೆ ತಿರುಗ್ತಾ ಇದೆಯಾ? ನಿನ್ನ ಕಣ್ಣು ನೆಟ್ಟಗಿದ್ದರೆ ಇಡೀ ದೇಹವೆಲ್ಲ ನೆಟ್ಟಗಿರುತ್ತಂತೆ. ಕಣ್ಣು ನೆಟ್ಟಗಿಲ್ಲ ಅಂದ್ಬಿಟ್ರೆ ಈ ಕೈ ಕದಿಯಕ್ಕೆ ಹೋಗ್ಬಿಡುತ್ತೆ, ಈ ಕಾಲ್ ಪಾಪ ಮಾಡಕ್ ಹೋಗ್ಬಿಡುತ್ತೆ, ನಮ್ಮ ಮಾತುಗಳು ಬೇರೆ ಕಡೆಗೆ ತಿರುಗಿ ಬಿಡುತ್ತೆ, ಕಿವಿಗಳು ಬೇರೆದನ್ನ ಕೇಳಿಸ್ಕೊಳಕ್ ಹೋಗ್ಬಿಡುತ್ತೆ. ಈ ಕಣ್ಣು ದೇವರನ್ನೇ ದೃಷ್ಟಿಸಿ ನೋಡುವುದಾದರೆ ನಿನ್ನ ದೇಹವೆಲ್ಲ ನೆಟ್ಟಗಿರುತ್ತಂತೆ. ಒಂದು ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಡೋಣ. ನಮ್ಮೊಂದಿಗೆ ಮಾತನಾಡು ದೇವರೇ, ನಮ್ಮನ್ನು ಬಲಪಡಿಸು, ನಿನ್ನ ಆತ್ಮನಿಂದ ತುಂಬಿಸು. ಯೋಬ ಒಡಂಬಡಿಕೆ ಮಾಡಿಕೊಂಡ, ಈ ಕಣ್ಣುಗಳಿಂದ ಲೋಕವನ್ನ ನೋಡಕ್ ಇಷ್ಟಪಡಲ್ಲ, ನನ್ನನ್ನು ಆತ್ಮಿಕ ಜೀವಿತದಿಂದ ಸೆಳೆಯುವಂತ ಕಾರ್ಯದ ಕಡೆಗೆ ನಾನು ತಿರುಗಿ ನೋಡಕ್ ಇಷ್ಟಪಡಲ್ಲ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ದೇವರ ಸಮ್ಮುಖದಲ್ಲಿ ಎದ್ದು ನಿಂತು ಪ್ರಾರ್ಥನೆ ಪೂರ್ವಕವಾಗಿ ಕೇಳಿಕೊಳ್ಳೋಣ.